ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 26ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಮ್ಮ ಜೀವನದಲ್ಲಿ ನಾವು ಒಂದು ಕೆಲಸ ಅಂತ ಮಾಡುವಾಗ ಸಣ್ಣ ಸಣ್ಣ ಕೆಲಸವನ್ನು ನಮ್ಮ ಒಂದು ಸುತ್ತಮುತ್ತಲಿನ ನಮ್ಮೊಡನೆ ಕೆಲಸ ಮಾಡೋರ್ಗಾಗ್ಲಿ, ನಮ್ಮೊಡನೆ ಒಂದು ಸಮಾಜದಲ್ಲಿ ಕೆಲಸ ಮಾಡೋರಾಗ್ಲಿ, ಏನೇ ಒಂದಾಗ್ಲಿ ಕೆಲಸದಲ್ಲಿ ಬಂದಾಗ ಸಾಕಷ್ಟು ಸಣ್ಣ ಸಣ್ಣ ಕೆಲಸಗಳು ಒಬ್ಬೊಬ್ಬರಿಗೆ ತಿಳಿಯೋದಿಲ್ಲ, ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ, ಮತ್ತು ಆ ಕೆಲಸದ ಬಗ್ಗೆ ಅವರಿಗೆ ಜ್ಞಾನ ಸಹ ಇರುವುದಿಲ್ಲ. ಮತ್ತು ಇವತ್ತಿನ ಶ್ಲೋಕ ಹೇಳುತ್ತೆ, ನಿಮ್ಮ ಜೀವನದಲ್ಲಿ ನೀವು ಮಾಡೋ ಕೆಲಸವನ್ನು ಒಂದು ಸೇವೆ ಅಂತ ಮಾಡಿ ಭಗವಂತನು ನಿಮಗೆ ಮೆಚ್ಚುತ್ತಾನೆ ಮತ್ತು ಭಗವಂತ ನಿಮಗೆ ಸದಾ ಕಾಲ ನಿಮ್ಮೊಡನೆ ಇರ್ತಾನೆ ಅನ್ನೋದಕ್ಕೆ ಇವತ್ತಿನ ಶ್ಲೋಕ ಆಗಿದೆ. ಹಾಗಾಗಿ ಇವತ್ತಿನ ಶ್ಲೋಕ ನಮ್ಮ ಜೀವನದಲ್ಲಿ ಚೈತನ್ಯವನ್ನು ಮೂಡಿಸುತ್ತೆ. ಮತ್ತು ಇವತ್ತಿನ ಶ್ಲೋಕದಲ್ಲಿ ಜೀವನ ಚರಿತ್ರೆಯನ್ನು ಯಾವ ತರ ಇಟ್ಕೊಳ್ಬೇಕು ಮತ್ತು ಜೀವನದಲ್ಲಿ ನಮ್ಮೊಡನೆ ಇರೋರಿಗೆ ಯಾವ ತರ ಕೆಲಸವನ್ನು ಹೇಳಬೇಕು, ಮತ್ತು ಕೆಲಸದಲ್ಲಿ ಸಾಕಷ್ಟು ಕೆಲಸಗಳು ಬರ್ತವೆ ಮತ್ತು ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಇವತ್ತಿನ ಕೆಲಸ ಮತ್ತು ಇವತ್ತಿನ ಶ್ಲೋಕ ನಮ್ಮ ಜೀವನದಲ್ಲಿ ಉಪಯುಕ್ತ ಜೀವನದ ಕೆಲಸ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ವಿಡಿಯೋ ಅಪ್ಡೇಟ್ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಇವತ್ತಿನ ಶ್ಲೋಕ ಒಳ್ಳೆ ಐತಿಹಾಸಿಕ ಶ್ಲೋಕ ಆಗಿದೆ. ಮತ್ತು ಇವತ್ತಿನ ಶ್ಲೋಕದಲ್ಲಿ ನಮ್ಮ ಜೀವನದಲ್ಲಿ ನಾವೇನೇನೆಲ್ಲ ಬಿಟ್ಟಿದ್ದೀವಿ ಅಂದ್ರೆ ಏನ್ ಮಾಡ್ಬೇಕು, ಇಂಥವ್ರಿಗೆ ಯಾಕೆ ಹೇಳ್ಬೇಕು ಅಂತ ನಾವು ಆ ತರ ಮನಸ್ಸನ್ನು ಇಟ್ಕೊಂಡು ಈ ಶ್ಲೋಕವನ್ನು ಓದಿ ನಿಮ್ಮ ಮನಸ್ಸು ಒಳ್ಳೆ ಅಭಿಪ್ರಾಯದಿಂದ ಇರುತ್ತೆ. ಈಗ ಶ್ಲೋಕಗಳು ಬಹಳ ಕಮ್ಮಿ ಆಗಿದೆ, ಜನರಿಗೆ ಶ್ಲೋಕ ಹೇಳೋಕೆ ಮತ್ತು ಓದೋಕೆ ಟೈಮ್ ಇಲ್ಲ. ಹಾಗಾಗಿ ಅಟ್ಲೀಸ್ಟ್ ಕೇಳಿ, ಯಾಕಂದ್ರೆ ಶ್ಲೋಕಗಳು ಮುಂದಿನ ದಿನಗಳಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕವನ್ನು ನೀವು ಸಂಪೂರ್ಣವಾಗಿ ನೋಡಿ ಮತ್ತು ಇವತ್ತಿನ ಶ್ಲೋಕ ನಮ್ಮ ಜೀವನದಲ್ಲಿ ಐತಿಹಾಸಿಕ ಮೂಡಿ ಬರೋದಂತೂ ಖಂಡಿತ. ಬನ್ನಿ, ಅದು 26ನೇ ಶ್ಲೋಕ ಏನಿದೆ ಮತ್ತು ನಮ್ಮ ಜೀವನಕ್ಕೆ ಏನು ಸಂಬಂಧಪಡುತ್ತೆ ಅಂತ ತಿಳ್ಕೊಳ್ಳೋಣ. 26ನೇ ಶ್ಲೋಕ ಏನಿದೆ ಅಂತ ಬನ್ನಿ. ನಾ ಬುದ್ಧಿ ಭೇದಂ ಜನ ಯಜ್ಞ ಸ್ನಾನಂ ಕರ್ಮ ಸಜ್ಞಾನಂ ಜೋಷೇ ಯತ್ತ ಕರ್ಮಾಣಿ ವಿದ್ವಾನಂ ಯಕ್ತಂ ಸಚಾವಾಚೀರನಂ. ಇದರ ಅರ್ಥ ಏನಂದ್ರೆ, ನಿಯಮಿತ ಕರ್ತವ್ಯಗಳ ಕರ್ಮಫಲಕ್ಕೆ ಅಂಟಿಕೊಂಡವರ ಕೆಲಸವನ್ನು ನಿಲ್ಲಿಸಿಬಿಟ್ಟರೆ ಅವನ ಮನಸ್ಸು ಕಲಕುತ್ತದೆ. ಅಂದ್ರೆ ನಿಯಮಿತ ಕೆಲಸ ಅಂದ್ರೆ ಯಾವ ಕೆಲಸ ನೀವು ಮಾಡ್ತಾ ಇದ್ದೀರಾ, ನಾನು ಇಷ್ಟಕ್ಕೆ ಮಾಡಬೇಕು, ಅಷ್ಟಕ್ಕೆ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಇಷ್ಟ ಕೆಲಸ ಮಾಡಬೇಕು, ನನ್ನ ಜೀವನದ ಭಾಗವನ್ನು ನಾ ಇದೇ ರೂಪಿಸ್ಕೊಂಡು ಹೋಗ್ಬೇಕು, ನನ್ನ ಜೀವನದಲ್ಲಿ ನಾನು ಇದೇ ರೀತಿಯಿಂದ ಬದುಕಬೇಕು ಅಂತ ಇರ್ತಾರಲ್ಲ, ಇದು ಅವ್ರಿಗೋಸ್ಕರ ಅವ್ರು ಹೇಳ್ತಿದ್ದಾರೆ ಕಲ್ಕುತ್ತದೆ. ಅಂದ್ರೆ ನಿಮ್ಮ ಮನಸ್ಸು ಒಳ್ಳೆ ದಾರಿಯಿಂದ ಹೋಗೋ ಮನಸ್ಸು ಒಮ್ಮೆಟಿಗೆ ಕಲ್ಕುತ್ತದೆ. ಏನ್ ಮಾಡ್ಬೇಕು, ಏನಿಲ್ಲ, ಏನ್ ಮಾಡಿದ್ರೆ ಏನಾಗುತ್ತೆ, ಇವತ್ತಿನ ದಿನಗಳಲ್ಲಿ ನಾ ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನಾವು ತಪ್ಪು 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 ಅಂತ ಕಲ್ಕುತ್ತದೆ. ಅದಕ್ಕೆ ಕಲ್ಕುವುದಕ್ಕೆ ತಪ್ಪು ಅಂತ ಈ ಶ್ಲೋಕದಲ್ಲಿ ನಮ್ಗೆ ತಿಳಿಸುತ್ತದೆ. ಮತ್ತು ಆದ್ದರಿಂದ ವಿದ್ವಾಂಸನನ್ನು ಅವರೇ ಕೆಲಸವನ್ನು ನಿಲ್ಲಿಸಬಿಡಬಾರದು. ಭಕ್ತಿ ಭಾವದಿಂದ ಕೆಲಸ ಮಾಡಿ ಆತನು ಜ್ಞಾನಗಳನ್ನು ಕೃಷ್ಣನ ಪ್ರಜ್ಞೆಯ ಕರ್ಮವಾದ ಬೆಳವಣಿಗೆಗಾಗಿ ಎಲ್ಲ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು. ಅಂದ್ರೆ ವಿದ್ವಾಂಸರು ಹೇಳ್ತಿದ್ದಾರೆ, ಕೆಲಸ ನಿಂದಿರ್ಸ್ಲೇಬಾರದು. ಯಾವತ್ತಿಗೂ ಸಹ ನಿನ್ನ ಕೆಲಸವನ್ನು ನೀನ್ ನಿಂದಿರ್ಸ್ಲೇಬಾರದು. ನಿನ್ನ ಕೆಲಸ ಬಿಟ್ಟು ಮತ್ತು ನೀ ಏನೇನೆಲ್ಲ ಮಾಡಬೇಕು ಮತ್ತು ಕೃಷ್ಣನ ಪ್ರಜ್ಞೆಯಲ್ಲಿ ನೀ ಇದೆಯಾ ಅಂದ್ರೆ ಅವರ ಸೇವೆಯನ್ನು ಸದಾಕಾಲ ಮಾಡ್ತಾ ಇರಬೇಕು. ಯಾಕಂದ್ರೆ ಸದಾಕಾಲ ಮಾಡ್ತಾ ಇರೋದೇ ನಿನ್ನ ಜೀವನದ ಭಾಗ ಆಗಿರುತ್ತೆ. ಇವತ್ತಿನ ದಿನಗಳಲ್ಲಿ ಐತಿಹಾಸಿಕ ಜೀವನದಲ್ಲಿ ನೀವು ಮಾಡುವ ಕೆಲಸದಲ್ಲಿ ನೀವು ಬಿಟ್ರೆ ನಿನ್ನ ಜೀವನದಲ್ಲಿ ನೀನು ಯಾವತ್ತಿಗೂ ಸಹ ಉದಾಹರಣೆಯಾಗಿ ಕೂಡುವುದಿಲ್ಲ. ಮತ್ತು ನಿನ್ನ ಸಮಾಧಾನದಿಂದ ಇದ್ದರೆ, ನಿನ್ನ ಕೆಲಸದ ನಿರಂತರದಲ್ಲಿ ನೀ ಇದ್ದರೆ ನಿನ್ನ ಜೀವನದಲ್ಲಿ ಒಳ್ಳೆ ಉದ್ದೇಶಗಳನ್ನು ತರಬೇಕಾಗುತ್ತೆ. ಮತ್ತು ಇವತ್ತಿನ ದಿನಗಳಲ್ಲಿ ಜೀವನ ಅನ್ನೋದು ಬಹಳ ಎಲ್ಲರಿಗೂ ಸಣ್ಣದಾಗಿದೆ, ಆದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಜೀವನ ಆಗಿರ್ಬೇಕಾಗುತ್ತೆ. ಇದಕ್ಕಂದ್ರೆ ಇವತ್ತಿನ ದಿನಗಳಲ್ಲಿ ಶ್ಲೋಕ ಆಗ್ಲಿ ಏನೇ ಆಗ್ಲಿ ಯಾರಿಗಾದ್ರೂ ಹೇಳಿದಾಗ ಅವ್ರಿಗೆ ಒಂಥರ ಆಗತ್ತೆ, ನಾನು ಏನು ಕಲ್ತಿಲ್ಲ, ಏನು ಮಾಡಿಲ್ಲ. ಅದೇ ರೀತಿಯಾಗಿ ನಾವು ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿದರೆ
ನಮ್ಮ ಜೀವನದಲ್ಲಿ ನಾವೇನನ್ನಾಗ್ಲಿ ಒಂದು ಒಳ್ಳೆ ಹೆಜ್ಜೆ ಇಡ್ತಿದ್ವಿ ಅಂದ್ರೆ ನಮಗೆ ಒಂದು ತಲೆಯಲ್ಲಿ ಯೋಚನೆ ಬರಲ್ಲ, ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನಾವು ಈ ತರ ಭಾವಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ನೀವೇನನ್ನಾದ್ರೂ ಒಂದು ಕೆಲಸ ಆಗ್ಲಿ ಏನೇ ಆಗ್ಲಿ ಕಲಿತಾಗ ನಿಮ್ಮ ಸುತ್ತಮುತ್ತಲಿ ಅವ್ರಿಗೆ ದ್ವೇಷ ಮಾಡೋದಕ್ಕಿಂತ ಪ್ರೀತಿ ಮತ್ತು ಸ್ನೇಹದಿಂದ ಅವ್ರ ನೋಡೆ ಇದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ನೀವು ಒಂದು ಬಂದಿದ್ದಕ್ಕೂ ಈ ಜೀವನ ಒಂದು ಸಾರ್ಥಕ ಆಗುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಮತ್ತು ಇವತ್ತಿನ ಒಂದು ಸಣ್ಣದಾಗಿ ಎಲ್ಲಾ ತರ ವಿಧಗಳು ವೈದ್ಯಗಳು ಮತ್ತು ಗುರಿಯು ಇದೆ. ಎಲ್ಲಾ ವಿಧಗಳಾದ ಯಜ್ಞ ಆಚರಣೆಗಳು ಮತ್ತು ಐಕ ಚಟುವಟಿಕೆಗಳು ನಿರ್ದೇಶವು ಸೇರಿದಂತೆ ವೇದಗಳಲ್ಲಿ ಇರುವುದಿಲ್ಲದೆಲ್ಲ ಉದ್ದೇಶ ಕೃಷ್ಣನ ಅರಿಯುವುದು, ಆತನೇ ಬದುಕಿನ ಪರಮ ಗುರಿಯು. ಆದರೆ ಬದ್ಧ ಜೀವಿಗಳಿಗೆ ಇಂದ್ರಿಯ ತೃಪ್ತಿಗಾಗಿ ಏನು ತಿಳಿಯೋದು ಅಂದ್ರೆ ಅವ್ರು ಹೇಳೋ ಪ್ರಕಾರ ನಮ್ಮ ಜೀವನದಲ್ಲಿ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದೀವಿ, ನಾವು ಎಲ್ಲ ಮಾಡ್ತಾ ಇದ್ದೀವಿ ಮತ್ತು ಇವತ್ತಿನ ದಿನಗಳಲ್ಲಿ ನಮ್ಗೆ ಎಲ್ಲ ತಿಳಿದಿದೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಅದು ತಪ್ಪು. ಎದಕ್ಕಂದ್ರೆ ನಾವು ಜ್ಞಾನ ಇರಬೇಕು, ಜ್ಞಾನದಿಂದ ಇನ್ನೊಬ್ರಿಗೆ ಜ್ಞಾನ ಕೊಡ್ಬೇಕೆ ಹೊರತು ನಮ್ ಕಡೆ ಜ್ಞಾನ ಇದೆ ಅಂತ ನಾವು ಯಾರಿಗೂ ಅಹಂಕಾರದಿಂದ ಮಾಡಲ್ಲ ಅಂತ ನಾವು ಯಾರಿಗೂ ಏನು ಮಾಡಬಾರ್ದು ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಇವತ್ತಿನ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಶ್ಲೋಕನ ಇಲ್ಲಿಗೆ ಮುಕ್ತಾಯಗೊಳ್ತೀನಿ. ಇವತ್ತಿನ ಶ್ಲೋಕ ಮುಕ್ತಾಯಗೊಳಿಸೋಕ್ಕಿಂತ ಮೊದಲು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಇಲ್ಲಿಗೆ ಮುಕ್ತಾಯಿಸ್ತೀನಿ. ಬನ್ನಿ ಶ್ರೀ ಕೃಷ್ಣ ಪರಮಾತ್ಮನ ಜಪ ಮಾಡಮ್ಮ. ಹರಿ ಕೃಷ್ಣ 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 ಹರಿ ಹರಿ, ಹರೇ ರಾಮ್ 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 ಹರೇ ಹರೇ. ರಾಧೆ 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 ರಾಧೆ. ಎಲ್ಲರಿಗೂ ನಮಸ್ಕಾರ.